ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರ ಆರತಿಯ ಭಂಗವನ್ನು ನೋಡೋಣ. ಕಾಪೂರ ಆರತಿ ಏನು ಹೇಳಿದಾರೋ ಅದರ ಹಿನ್ನೆಲೆ ನಮಗೆ ಗೊತ್ತಿದೆ. ರಾಜಾರಾಮ್ ಮಹಾರಾಜರು ಈ ಕಾಪೂರ ಆರತಿ ಯಾವಾಗ ಹೇಳ್ತಾ ಹೇಳ್ತಾ ತಮ್ಮ ಕೈಯಲ್ಲೇ ಕರ್ಪೂರವನ್ನು ಹಿಡ್ಕೊಂಡು ಆ ಆರತಿ ಹೇಳಕ್ಕೆ ಶುರು ಮಾಡಿದ್ರು ಸ್ವಾಮಿ ಮುಂದೆ ಅಂತ. ಏನಪ್ಪ ಅದ್ರದ್ದು ಬಹಳ ಮಹತ್ವ ಏನಿದೆಯಪ್ಪ ಅದರಲ್ಲಿ, ಏನು ಕರ್ಪೂರನ ಅದನ್ನು ಇದು ಮಾಡಿದ್ದಾರೆ. ಏನಪ್ಪ ಯಾವ ಸಲುವಾಗಿ ಅವರೆಲ್ಲರೂ ಆ ಟೀಮ್ ಈ ಟೀಮ್ ಜಗಳ ಮಾಡ್ತಿದ್ರು, ಹೆಂಗೆ ನಾವೆಲ್ಲ ಜಗಳ ಮಾಡ್ತಿದ್ವಿ ಪರಮಾರ್ಥಕ್ಕೆ ಬಂದುಬಿಟ್ಟು ನಾನು ಹೆಚ್ಚೋ ನೀನು ಹೆಚ್ಚೋ, ನಿನಗೆ ಜಾಸ್ತಿ ಗೊತ್ತೋ ನನಗೆ ಜಾಸ್ತಿ ಗೊತ್ತೋ. ಅದಕ್ಕೆ ಕರ್ಪೂರದ ಉಪಮಾಯನ್ನು ಕೊಟ್ಟಿದ್ದಾರೆ, ಕಂಪ್ಯಾರಿಸನ್ ಅಥವಾ ಮೆಟಾಫರ್ ಅನ್ನೋಣ, ಅದು ಕರ್ಪೂರದ್ದು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಫಸ್ಟ್ ಅದನ್ನು ನೋಡೋಣ. ಜೈ ದೇವ ಜೈ ದೇವ ಜೈ ಚಿದಂಬರ, ಕಾಪೂರಾರತಿಯೋ ವಾಳಿತು ಈಶ್ವರ. ಜೈ ದೇವ ಜೈ ದೇವ ಶುದ್ಧ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ, ಓ ವಾಳಿಲ ಆತ್ಮ ಚಿದಂಬರ ಮೂರ್ತಿ. ಜೈ ದೇವ ಜೈ ದೇವ ಜೈ ಚಿದಂಬರ, ಕಾಪೂರಾರತಿಯೋ ವಾಳಿತು ಈಶ್ವರ. ಜೈ ದೇವ ಜೈ ದೇವ ದೇವ ಭಕ್ತಪण ऐक्य निज ज्योति, चिदंबरी लीन दासा निज शांति. जय देव जय चिदंबरा, कापूरारतियो वाಳಿತು ಈಶ್ವರ. ಜೈ ದೇವ ಜೈ ದೇವ್. ಏನು ಹೇಳ್ತಾರಪ್ಪ, ಕಾಪೂರಾರತಿ ಓವಾಳಿತು ಈಶ್ವರ. ಕರ್ಪೂರದ ಯಾಕೆ ಉಪಮಾ ಕೊಟ್ಟಿದ್ದಾರೆ ಇಲ್ಲಿ? ಕರ್ಪೂರದ ಉಪಮಾ ಯಾಕಪ್ಪ ಅಂದರೆ, ಕರ್ಪೂರಕ್ಕೆ ಅಗ್ನಿ ಸ್ಪರ್ಶ ಆಯಿತು ಅಂದರೆ, ಕೇವಲ ಜ್ವಾಲ ಮೇಲೆ ನಾವು ಹಿಡ್ಕೊಂಡು ಹಿಂಗೆ ಮೇಲೆ ಜ್ವಾಲೆ ಸ್ಪರ್ಶ ಆದರೂ ಕೂಡ ಆ ಬಿಳಿ ತುಂಡು ಕರ್ಪೂರದ ಏನು ಉಂಡೆ ಇರುತ್ತೋ, ಕರ್ಪೂರದ ಒಂದು ಸಣ್ಣ ವಟಿ ಅಂತೀವೋ, ವಾಟಿ ಏನೋ, ಅದು ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಇಟ್ ಕ್ಯಾಚಸ್ ಫೈರ್. ಯಾಕೆ? ಆದರೂ ಕರ್ಪೂರದ ಗುಣಧರ್ಮ, ಸಹಜವಾಗಿರೋ ಗುಣಧರ್ಮ, ನ್ಯಾಚುರಲ್ ಅದು ಕರ್ಪೂರದ ಒಳಗೆ ಇರುತ್ತೆ. ಸ್ಪರ್ಶ ಆದ ಕೂಡಲೇ ಒಳಗಿನ ಅಗ್ನಿ ಜ್ವಾಲೆ ಹತ್ಕೊಂಡ್ಬಿಡತ್ತೆ, ಅದು ಗುಣಧರ್ಮ. ಹಾಗೆಯೇ ಈಗ ಒಂದು ಮರದ ತುಂಡಿದೆ ಅಂದ್ಕೊಂಬೋಣ, ಅಥವಾ ಹೋಮ ಹವನಕ್ಕೆ ನಾವು ಸಮಿತ್ ಹಾಕ್ತೀವಿ, ಅದರದ್ದು ಗುಣಧರ್ಮ ಏನು? ಅದರದ್ದು ಹಾಕಿದ ಕೂಡಲೇ ಅಲ್ಲಿ ನಾವು ಅಗ್ನಿ ಸ್ಪರ್ಶ ಮಾಡಿ ಅದಕ್ಕೆ ತುಪ್ಪ ಇದನ್ನೆಲ್ಲ ಹಾಕಿದ ಕೂಡಲೇ ಅಗ್ನಿ ಸ್ಪರ್ಶ ಮಾಡಿದ ಕೂಡಲೇ ಅದರ ಒಳಗೆ ಗುಣಧರ್ಮ ಏನಿದೆಯಪ್ಪ, ಹೊರಗಡೆಯಿಂದ ಸ್ಪರ್ಶ ಕೊಟ್ಟ ಕೂಡಲೇ ಒಳಗಿನ ಅಗ್ನಿ ತಾನಾಗಿ ತಾನು ಆಚೆ ಬಂತು. ಆಮೇಲೆ ಏನಾಗುತ್ತೆ, ಕರ್ಪೂರ ಅಷ್ಟು ಸುಟ್ಟೋಗಿ ಅದರದ್ದು ಏನು ನಾಮೋನಿಶಾನ್ ಉಳಿಯೋದಿಲ್ಲ. ಅಂದರೆ ದರ್ ಇಸ್ ನೋ ಟ್ರೇಸ್ ಆಫ್ ಇಟ್. ಕರ್ಪೂರ ಇತ್ತು ಅನ್ನೋದು ಇಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಕಂಪ್ಲೀಟ್ಲಿ ವ್ಯಾನಿಷ್ ಆಗೋಗುತ್ತೆ. ಆದರೆ ಇಲ್ಲಿ ವುಡ್ಡಲ್ಲಿ ಏನಾಗುತ್ತೆ, ಅಲ್ಲಿ ಉಳಿಯುತ್ತೆ ಸ್ವಲ್ಪ. ಏನು ಭಾಗ ಉಳಿಯುತ್ತದು? ಪುಡಿ ಪುಡಿ ಆ್ಯಶ್ ಉಳಿಯುತ್ತೆ. ಹಂಗಾರೆ ಅಗ್ನಿ ಎಲ್ಲಿತ್ತು? ಒಳಗೆ ಇತ್ತು. ಅಂದರೆ ಏನು ಹೇಳೋದು ತಾತ್ಪರ್ಯ ಇದೆ? ಕಾಪೂರಾರತಿ ಓವಾಳಿತು ಈಶ್ವರ ಏನು ಹೇಳೋದು ತಾತ್ಪರ್ಯ ಇದೆಯಪ್ಪ? ಏನಪ್ಪ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಗ್ನಿ ಸ್ಪರ್ಶ ಆಯಿತು ಅಂದರೆ ಅದು ಹತ್ಕೊಂತು, ಕರ್ಪೂರ ಉರಿದು ಹೋಯಿತು, ಜ್ಯೋತಿ ಸ್ವರೂಪ ಆಗಿ ಮತ್ತೆ ಉರ್ಕೊಂಡು ಪರಿಪೂರ್ಣವಾಗಿ ವ್ಯಾನಿಷ್ ಆಗೋಯ್ತು. ಹಾಗೆಯೇ ಪರಂಪ್ರಾಪ್ತಿ, ಪರಬ್ರಹ್ಮ ವಸ್ತುವಿನ ಪ್ರಾಪ್ತಿ ಪ್ರತಿಯೊಬ್ಬ ಮನುಷ್ಯನ ಜನ್ಮಸಿದ್ಧ ಅಧಿಕಾರ ಆಗಿರುತ್ತದೆ. ಆ ಬಾಹ್ಯವಾಗಿ ಒಳಗೆಲ್ಲಿದ್ದಾನವನು? ಒಳಗಿದ್ದಾನೆ. ಆತ್ಮ ಚಿದಂಬರ ಒಳಗಿದ್ದಾನೆ. ಅವನು ಪ್ರಕಟ ಆಗಬೇಕು, ಅವನು ಒಳಗಿದ್ದಾನವನು. ಅಗ್ನಿ ಸ್ವರೂಪ, ಜ್ಯೋತಿ ಸ್ವರೂಪ ಒಳಗಿದ್ದಾನೆ. ಆದರೆ ಅದು ಹೊರಗಡೆ ಪ್ರಕಟ ಆಗಬೇಕು. ಅದು ಪ್ರಕಟ ಆಗಬೇಕು ಅಂದರೆ ಏನಾಗಬೇಕು? ಬಾಹ್ಯದಿಂದ ಅಗ್ನಿ ಸ್ಪರ್ಶ ಆಗಬೇಕು. ಏನಿಲ್ಲ ಅಗ್ನಿ ಸ್ಪರ್ಶ? ಅನುಭವ ಸಿದ್ಧನಾದ ಗುರು, ಸದ್ಗುರು, ಅವನ ಸ್ಪರ್ಶ, ಅವನ ತಪಶ್ಚರ್ಯ ಸ್ಪರ್ಶ, ಅವನ ಜ್ಞಾನ ಸ್ಪರ್ಶ, ಅವನ ಶಕ್ತಿಪಾತ ಆಗಬೇಕು ಶಿಷ್ಯನ ಮೇಲೆ. ಹೆಂಗೆ ಬೇಕಾದ್ರೂ ಆಗ್ಬೋದು, ಮೌನದಲ್ಲಿ ಆಗ್ಬೋದು, ಸೈಲೆನ್ಸಲ್ಲಿ ಆಗ್ಬೋದು, ಬೋಧನೆ ಮುಖಾಂತರ ಆಗ್ಬೋದು, ಕಣ್ಣಿನ ಮುಖಾಂತರ ಆಗ್ಬೋದು, ಟಚ್ ಮುಖಾಂತರ ಆಗ್ಬೋದು, ಹೆಂಗೆ ಬೇಕಾದ್ರೂ ಆಗ್ಬೋದು. ಅದು ಯಾವಾಗ ಆಗುತ್ತೋ ಅವಾಗೇನಾಗತ್ತೆ, ಒಳಗಿರೋದು ಅಗ್ನಿ ಜ್ವಾಲೆ ಪ್ರಕಟ ಆಗತ್ತದು. ಅದಕ್ಕೆ ಅವ್ರು ಹೇಳಿದ್ರು ಕಾಪೂರಾರತಿ ಓವಾಳಿತು ಈಶ್ವರ. ಅದಕ್ಕೆ ಆ ಕಾಪೂರಾರತಿ ಓವಾಳಿತು ಈಶ್ವರ, ಒಳಗೆ ಅದು ಪ್ರಕಟ ಆಗತ್ತೆ. ಹಾಗೆ ಶಿಷ್ಯ ಸಾಧಕನೂ ಕೂಡ ಏನು ಮಾಡಬೇಕಪ್ಪ, ತನ್ನ ಸಾಧನೆಯ ತಪಸ್ಸಿನಿಂದ ಏನು ಮಾಡಬೇಕು, ಆ ಸ್ವಯಂ ಪ್ರಕಾಶ ಒಳಗಿರೋ ಈಶ್ವರ ಚೈತನ್ಯವನ್ನು ಅವನು
ಒಳ ಒಳಗೆ ಅದನ್ನು ತಿಳ್ಕೋಬೇಕು. ಅದು ಒಳಗೆ ಇದೆ ಅನ್ನೋದನ್ನು ಅವನಿಗೆ ಅರಿವಿಗೆ ಬರಬೇಕು. ಅದು ಹೊರಗಡೆ ಎಲ್ಲೂ ಹುಡುಕಾಡಂಗಿಲ್ಲ, ಅದು ಒಳಗೆ ಇದೆ, ಒಳಗೆ ಪ್ರಕಟ ಆಗಬೇಕು. ಅದು ಪ್ರಕಟ ಆಗಕ್ಕೆ ಸಾಧನೆ ಅವ್ನು ಮಾಡ್ತಾ ಮಾಡ್ತಾ ತಪಸ್ಸಿಗೆ ತಗೊಂಡು ಹೋದಾಗ ಅದೇನಾಗುತ್ತೆ, ಸಿದ್ಧತ್ವಕ್ಕೆ ಹೋಗುತ್ತೆ. ಸಿದ್ಧತ್ವ ಅಂದರೆ ಪೂರ್ಣತ್ವಕ್ಕೆ ಹೊಂದುತ್ತಾನೆ. ಅಂದರೆ ಏನಾಗತ್ತಪ್ಪ, ಅವನಿಗೆ ಸಾಕ್ಷಾತ್ಕಾರ ಆಗತ್ತೆ, ಆತ್ಮಾನುಭವ, ಸಾಕ್ಷಾತ್ಕಾರ, ರಿಯಲೈಸೇಷನ್ನು, ಸೆಲ್ಫ್ ರಿಯಲೈಸೇಷನ್ನು. ನಾವು ಏನು ಶಬ್ದ ಬಳಕೆ ಮಾಡಿದ್ರೂ ಕೂಡ ಎಲ್ಲವೂ ಒಂದೇ. ಏನಾಗುತ್ತೆ, ಅವನಿಗೆ ಆತ್ಮ ಸಾಕ್ಷಾತ್ಕಾರ ಹೊಂದುತ್ತಾನೆ. ಅಂದರೆ ಎಲ್ಲಿದ್ದೀನಿ ಒಳಗೆ, ಅವನ ಒಳಗೆ ಇದ್ದಾನೆ, ಎಲ್ಲೂ ಹೊರಗಡೆ ನಾನು ಎಲ್ಲೂ ಹುಡುಕಾಡಷ್ಟು ಇಲ್ಲ. ಬಾಹ್ಯದಿಂದ ಗುರು ಬಂದ ಸ್ಪರ್ಶವನ್ನು ಕೊಟ್ಟು ಅರಿವು ಮಾಡಿಕೊಡ್ತಾನೆ, ನಿನ್ನೊಳಗೆ ಆ ಪರಬ್ರಹ್ಮ ವಸ್ತು ಇದೆ, ಅದನ್ನು ನೀನು ಸಾಧನೆ ಮುಖಾಂತರ, ತಪಸ್ಸಿನ ಮುಖಾಂತರ ಪಡ್ಕೋಬಹುದಪ್ಪ ಅಂತ ಹೇಳಿದಾಗ ಅವಾಗ ಅವನು ಇದರ ಥರ ಕರ್ಪೂರ ಥರ ಪರಿಪೂರ್ಣವಾಗಿ ಆ ಜ್ಯೋತಿ ಪ್ರಕಟ ಆಗಿ ಆಮೇಲೆ ಕರ್ಪೂರ ಕುರಾನು ಪರಿಪೂರ್ಣವಾಗಿ ಉರಿದು ಹೋಗ್ಬಿಡುತ್ತೆ, ವ್ಯಾನಿಷ್ ಆಗೋಗುತ್ತೆ. ಅದಕ್ಕೆ ನಮ್ಮ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಏನಪ್ಪ, ಯದ್ ಲಬ್ಧ್ವಾ ಪೂಮಾನ್ ಸಿದ್ಧೋ ಭವತಿ ತೃಪ್ತೋ ಭವತಿ. ಅಂದರೆ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಮೇಲೆ ಏನಾಗುತ್ತಪ್ಪ, ಅವನಿಗೆ ಸಿದ್ಧ ಅಂದರೆ ಪೂರ್ಣತ್ವಕ್ಕೆ ಹೋಗಿ ಅವನು ತೃಪ್ತಿ ಹೊಂದುತ್ತಾನೆ. ಅಂದರೆ ನನಗೆ ಎಂಥದೂ ಬೇಕಾಗಿಲ್ಲ, ಪರಮಾತ್ಮನೊಡನೆ ನಾನಿದ್ದಾಗ ಅವನಿಗೆ ಯಾವ ಬಾಹ್ಯ ಜಗತ್ತಿನ ಅರಿವೇ ಇರೋದಿಲ್ಲ, ತೋರ್ಪಡಿಕೆ ಇಲ್ಲ, ದಾಂಭಿಕತನ ಇಲ್ಲ, ಎಂಥದೂ ಇಲ್ಲ ಅಲ್ಲಿ. ಅವನು ಕೇವಲ ಆ ಭಗವಂತನೊಡನೆ ಇರ್ತಾನೆ, ಭಗವಂತನೊಡನೆ ಮಾತಾಡ್ತಿರ್ತಾನೆ. ಅಂದಮೇಲೆ ಅವನ ಜಗತ್ತಿನ ಅರಿವೇ ಇರೋದಿಲ್ಲ. ಮುಂದೆ ಏನು ಹೇಳ್ತಾರೆ, ದೇವ ಭಕ್ತ ಪಣ ಐಕ್ಯ ನಿಜ ಜ್ಯೋತಿ ಚಿದಂಬರಿ ಲೀನ ದಾಸ ನಿಜ ಶಾಂತಿ. ಸಚ್ಚಿತ್ತಾನಂದ ಸ್ವರೂಪ ಆಗೋಗಿರ್ತಾನೆ. ದೇವ ಭಕ್ತ ಪಣ ಐಕ್ಯ ನಿಜ ಜ್ಯೋತಿ. ಈಗೇನಾಗತ್ತಪ್ಪ, ಕರ್ಪೂರ ಏನಾಯಿತು, ಜ್ಯೋತಿ ಪ್ರಕಟ ಆಯಿತು ಕರ್ಪೂರದಲ್ಲಿರೋದು, ಆಮೇಲೆ ಅದು ಪರಿಪೂರ್ಣವಾಗಿ ವ್ಯಾನಿಷ್ ಆಗೋಯಿತು. ಅಂದರೆ ಏನು, ನಾನು ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದೀನಿ, ನಾನು ಆತ್ಮ ಸಾಕ್ಷಾತ್ಕಾರ ಇದ್ದೀನಿ, ನನಗೆ ಗೊತ್ತಾಗಿ ಹೋಗಿದೆ, ನನ್ನ ಸ್ವರೂಪ ತಿಳಿದು ಹೋಗಿದೆ. ಇವೆಲ್ಲ ಜ್ಞಾನದ ಮಾತು ಕೂಡ ಅವನಲ್ಲಿ ಇರೋದಿಲ್ಲ. ಅದು ಪರಿಪೂರ್ಣವಾಗಿ ವಿಲೀನ ಆಗೋಗಿರುತ್ತೆ, ಡಿಸಾಲ್ವ್ ಆಗೋಗಿರುತ್ತೆ. ಹೆಂಗೆ ಡಿಸಾಲ್ವ್ ಆಗುತ್ತೆ, ಹೆಂಗೆ ನಾವು ಒಂದು ಗ್ಲಾಸಲ್ಲಿ ಉಪ್ಪು ಅಲ್ವಾ ಸಕ್ಕರೆ ಹಾಕದೆ, ಸಕ್ಕರೆ ಮತ್ತು ನೀರು ಇಬ್ಬರು ಕೂಡಿದಾಗ ಏನು ಕಾಣಿಸುತ್ತಲ್ಲಿ, ನಮಗೆ ಸಕ್ಕರೆ ನೀರು ಯಾವುದು ಅಂತ ಗೊತ್ತಾಗೋದಿಲ್ಲ, ನೀರು ಯಾವುದು ಸಕ್ಕರೆ ಯಾವುದು ಗೊತ್ತಾಗೋದಿಲ್ಲ, ಉಪ್ಪು ಯಾವುದು ನೀರು ಯಾವುದು ಗೊತ್ತಾಗೋದಿಲ್ಲ. ಕಂಪ್ಲೀಟ್ಲಿ ಡಿಸಾಲ್ವ್ ಆಗೋಗಿದ್ದ ಸ್ಥಿತಿನಲ್ಲಿ ಅವನು ನಾನು ಆತ್ಮ ಸಾಕ್ಷಾತ್ಕಾರಿ ಇದ್ದೀನಿ, ಅಹಂ ಬ್ರಹ್ಮಾಸ್ಮಿ ಇದ್ದೀನಿ ಅಂತಾನು ಅವನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತಾಗೋಗಿದೆ, ಆ ದೇವ ಭಕ್ತ ಒಂದಾಗೋಗಿದ್ದಾರೆ, ಮತ್ತು ಭಕ್ತಿ ಜ್ಞಾನ ಎಲ್ಲವೂ ಸೇರಿ ಒಂದಾಗೋಗಿದೆ. ಎವ್ರಿಥಿಂಗ್ ಇಸ್ ಡಿಸಾಲ್ವ್ಡ್, ಮರ್ಜ್ಡ್ ಕಂಪ್ಲೀಟ್ಲಿ ಅಂತೀವಿ ನಾವು ಅದಕ್ಕೆ. ಅದಾಗೋಗಿದ್ದಾಗ ಅವಾಗ ಐಕ್ಯ ನಿಜ ಜ್ಯೋತಿ ಅಂದರೆ ಆ ಪರಮಾತ್ಮನಲ್ಲಿ, ಪರಬ್ರಹ್ಮ ಜೀವ ಆತ್ಮ, ಆ ಜೀವ ಆತ್ಮನೊಡನೆ ಕನೆಕ್ಷನ್ ಆದಾಗ ಜೀವಾತ್ಮ ಟು ಪರಮಾತ್ಮ ಟು ಪರಬ್ರಹ್ಮ ಸ್ವರೂಪ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಕಂಪ್ಲೀಟ್ಲಿ. ಅವಾಗ ಏನಾಗುತ್ತಪ್ಪ, ನಿಜ ಜ್ಯೋತಿಯಲ್ಲಿ ಇವೆಲ್ಲವೂ ವಿಲೀನ ಆದಾಗ ಅಲ್ಲಿ ಜ್ಞಾನ ಕೂಡ ಇರೋದಿಲ್ಲ, ನನಗೇನೋ ಆಗಿದೆ ಅನ್ನೋದು ಅರಿವಿರೋದಿಲ್ಲ. ಚಿದಂಬರಿ ಲೀನ ದಾಸ ನಿಜ ಶಾಂತಿ ಅಂದರೆ ಏನು, ಅವನು ಹೆಂಗಿರ್ತಾನಪ್ಪ, ಆತ್ಮಾನುಭವ ಸುಖದಲ್ಲಿ ಇರ್ತಾನೆ. ಅವನಿಗೆ ಈ ನಾನು ಮುಕ್ತನಾಗಿದ್ದೀನಿ, ನಾ ಸಿದ್ಧ ಆಗಿದ್ದೀನಿ, ನಾನು ಜೀವನ್ಮುಕ್ತ ಇದ್ದೀನಿ, ವಿದೇಹ ಸ್ಥಿತಿದಲ್ಲಿದ್ದೀನಿ, ಇವೆಲ್ಲವೂ ಇರೋದಿಲ್ಲ. ಯಾಕೆಂದರೆ ಇದು ಎಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ, ಜ್ಞಾನಕ್ಕೆ ಸಂಬಂಧಪಟ್ಟಿದೆ. ಅದು ನನಗೆ ಅರಿವಿಗೆ ಬಂದಿದೆ, ದಟ್ ಈಸ್ ಅ ಸ್ಟೇಟ್ ಆಫ್ ದ ಮೈಂಡ್, ಇಟ್ ಈಸ್ ಅವಸ್ಥಾ. ಅದು ಗೊತ್ತಾಯಿತು, ಈ ಅವಸ್ಥೆದಲ್ಲಿ ನಾನು ಇದ್ದೀನಿ, ಆ ಅವಸ್ಥೆ ಕೂಡ ಮುಂದಿಂದು ಈ ಕಂಪ್ಲೀಟ್ಲಿ ಗೆಟ್ಸ್ ಡಿಸಾಲ್ವ್ಡ್ ಆ್ಯಂಡ್ ಈ ಗೆಟ್ಸ್ ಮರ್ಜ್ಡ್ ಇನ್ ಚಿದಂಬರಿ ಲೀನ ದಾಸ ನಿಜ ಶಾಂತಿ ಇದ್ದಾಗ ಏನಾಗುತ್ತವಾಗ ಅಢಳ ಪದವಿ ಅಂತೀವಿ ನಾವು, ಸಾಯುಜ್ಯತಾ ಅಂತೀವಿ. ಅಲ್ಲಿ ಅಂತರ್ಬಾಹ್ಯ, ಒಳಗೂ ಹೊರಗೂ. ಇನ್ನೊಂದು ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರದು ಇನ್ನೊಂದಿದೆ, ಹೆಂಗೆ ಮರೆಯಲಿ ಸದ್ಗುರು ನಿನ್ನ ಮರೆಯದಂತ ಹೆದರಿಕೆ ಇಟ್ಟು ಒಳಗೂ ಹೊರಗೂ ವ್ಯಾಪಿಸಿ ಬಿಟ್ಟೆ ಅಂಥದ್ದೊಂದು ಅಭಂಗ ಇದೆ. ಅದು
ಅದೊಬ್ಬರು ಭಾಳ ಚೆನ್ನಾಗಿ ಹೇಳಿದ್ರು ಅದು. ಅದನ್ನು ಏನಪ್ಪ ಸದ್ಗುರು ನೀನು ಒಮ್ಮೆ ನನಗೆ ತಿಳಿಸ್ಕೊಟ್ಟ ಮೇಲೆ, ಒಮ್ಮೆ ಆ ಜ್ಞಾನೋದಯ ಆದಮೇಲೆ ಒಳಗೂ ಹೊರಗೂ ಪರಿಪೂರ್ಣವಾಗಿ ಎಲ್ಲ ಅಂತರ್ಬಾಹ್ಯ ಸಬಾಹ್ಯ ಅಂತರಿ ಎಲ್ಲ ಅವನು ತುಂಬ್ಕೊಂಡ್ಬಿಟ್ಟಿರ್ತಾನೆ. ಒಳಗೂ ಅವನೇ ತುಂಬಿದ್ದಾನೆ, ಹೊರಗೆ ಚರಾಚರ ದೃಷ್ಟಿದಲ್ಲಿ ನೋಡಿದ್ರು ಅವನೇ ತುಂಬಿದ್ದಾನೆ. ಅಂದಮೇಲೆ ಏನಿರತ್ತಪ್ಪ ಅಲ್ಲಿ ಯಾವ ಭೇದನೇ ಇಲ್ಲ, ಅಭೇದ್ಯವಾಗಿರ್ತಾನೆ. ನನಗೆ ಗೊತ್ತೇ ಇಲ್ಲ, ಅಲ್ಲಿ ಭೇದ ಉಂಟು ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅಲ್ಲಿ ಏನು ನಾಮರೂಪ ಡಿಫ್ರೆಂಟ್ ಇದ್ರೆ, ಆದರೆ ಅಲ್ಲಿ ಹರಿದಾಡ್ತಿರುವ ಚೈತನ್ಯ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಒಂದೇ ಇದೆ. ಅವಾಗೇನಾಗತ್ತೆ, ಚಿದಂಬರಿ ಲೀನ ದಾಸ ನಿಜ ಶಾಂತಿ. ಅವಾಗ ಅಲ್ಲಿ ವಿಠಾಬಾಯಿ ಹೇಳಿದ್ದು, ತ್ರಿಪುಟಿಚಿ ಹೇ ಖೂಣ ಜೇ ಥೇ ಲೋಪತ್ತ ಪೂರ್ಣ. ತ್ರಿಪುಟಿಚಿ ಹೇ ಖೂಣ ಅಂದರೆ ಜ್ಞಾತ ಜ್ಞೇಯ, ಜ್ಞಾತ ಜ್ಞೇಯ, ಜ್ಞಾತ ಜ್ಞೇಯ, ಜ್ಞಾತ ಜ್ಞಾತ, ನೋನ್ ನೋವರ್ ನೋನ್, ನೋನ್ ನೋವರ್ ಎಕ್ಸ್ಪೀರಿಯನ್ಸರ್ ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪೀರಿಯನ್ಸ್. 3 ಜನ ಇರೋದಿಲ್ಲ ಅಲ್ಲಿ, ಯಾರೂ ಇರೋದಿಲ್ಲ, ಎಲ್ಲ ಒಂದರಲ್ಲಿ ವಿಲೀನ ಆಗೋಗಿರುತ್ತೆ. ಈಗ ನಾವು ಬಾಹ್ಯವಾಗಿ ಒಂದು ವಸ್ತು ನೋಡಿದಾಗ ಆ ವಸ್ತು ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಇದಾಗತ್ತೆ, ಥಾಟ್ ಬರುತ್ತೆ, ಇದೇನು ವಸ್ತುನಪ್ಪ, ಅಲ್ಲಿರೋ ವಸ್ತು ಬೇರೆ, ನಾನು ಬೇರೆ, ಇವ್ರು ಬೇರೆ, ನಾನು ಬೇರೆ, ನಾನು ದೀಪ, ಅವ್ರು ಇನ್ನೊಬ್ಬರು XYZ. ಆ ಭೇದದ ಪಟಲ ಎಲ್ಲ ಚಿದಂಬರಿ ಲೀನ ದಾಸ ನಿಜ ಶಾಂತಿ ಹೋದಾಗ ಏನಾಗತ್ತೆ, ಎದುರುಗಡೆ ಕಾಣಿಸ್ತಿರೋದು ಏನು, ಚೈತನ್ಯ ಸ್ವರೂಪ. ಹೆಸರು ಆಕಾರ ಏನೂ ಕಾಣಿಸೋದಿಲ್ಲ. ಅವಾಗ ಚೈತನ್ಯ ಸ್ವರೂಪ ಕಾಣಿಸುತ್ತೆ ಕೇವಲ. ಅವಾಗ ನಾವು ಅಲ್ಲಿ ಏನು ಬರೆದಿದೆ ಅಭಂಗ ಅದ್ರ ಮೇಲೆ ಲಕ್ಷ್ಯ ಇರುತ್ತೆ ವಿನಃ ಯಾರು ಬರೀತಿದ್ದಾರೆ, ಯಾರು ಕಳಿಸ್ತಿದ್ದಾರೆ, ಏನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಮ್ಮ ಲಕ್ಷ್ಯ ಇರೋದಿಲ್ಲ. ಅಭಂಗದ ಕಡೆ ನಮ್ಮ ದೃಷ್ಟಿಕೋನ ಇರುತ್ತೆ, ಯಾಕೆಂದರೆ ನನ್ನಲ್ಲಿ ಅದರಲ್ಲಿ ಭೇದ ಉಂಟಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಎಲ್ಲತ್ರಲ್ಲೂ ನಾನು ಚೈತನ್ಯ ಸ್ವರೂಪ ನೋಡ್ತಿದ್ದೀನಿ ಅಂದರೆ, ಎಲ್ಲತ್ರಲ್ಲೂ ಚಿದಂಬರ ನೋಡ್ತೀನಿ ಅಂದರೆ ಎಲ್ಲತ್ರಲ್ಲೂ ಗುಂಡಿಧರ ಹಿಡ್ಕೊಂಡು ಬಂದಿದ್ದಾನೆ ನೋಡೋದಂತ ಅಲ್ಲ. ಎಲ್ಲತ್ರಲ್ಲೂ ಎಲ್ಲರಲ್ಲೂ ಚರಾಚರ ಸೃಷ್ಟಿಯಲ್ಲೂ ಆ ಚೈತನ್ಯ ಸ್ವರೂಪ ನನಗೆ ಕಾಣಿಸ್ತಾ ಇದೆ. ಎದುರುಗಡೆ ಕಾಣಿಸ್ತಾ ಇದೆ ಚೈತನ್ಯ ಸ್ವರೂಪ, ಇವರಲ್ಲಿ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಅದು ಎಲ್ಲರಲ್ಲೂ ಸರ್ವಾಭೂತಿ ದೇವ್ ಪಾಹತು ಅಂದರೆ ಅದು ಎಲ್ಲರಲ್ಲೂ ಚೈತನ್ಯ ನನಗೆ ಕಾಣಿಸ್ತಾ ಇದೆ. ಈಗ ಅಲ್ಲಿ ಆಕಾರ ರೂಪ ಯಾರೂ ಕಾಣಿಸ್ತಿಲ್ಲ, ಅಲ್ಲಿ ಕೇವಲ ಚೈತನ್ಯ ಕಾಣಿಸ್ತಾ ಇದೆ. ಆವಾಗ ನಿಜವಾಗಿ ಅಂಥವನಿಗೆ ನಿಜ ಶಾಂತಿ, ನಿಜ ಸುಖ, ಸಚ್ಚಿತ್ ಆನಂದ ಸ್ವರೂಪ ಅಂತ ನಾವು ಏನು ಹೇಳ್ತೀವೋ ಅದು ಅವನೇ ಆಗೋಗಿರೋದ್ರಿಂದ ಸದಾ ಆ ಸಚ್ಚಿತ್ ಆನಂದದಲ್ಲೇ ಅವನು ಇರ್ತಾನೆ ಅಂತ ಈ ಕಾಪುರ ಆರತಿ ಮುಖಾಂತರ ನಮಗೆ ರಾಜಾರಾಮ್ ಮಹಾರಾಜರು ತಿಳಿಸಿ ಹೇಳಿದ್ದಾರೆ. ನಾವು ಅದನ್ನೆಲ್ಲ ಚಿಂತನೆ ಮಾಡೋಣ, ಮನನ ಮಾಡೋಣ, ಮಥನ ಮಾಡೋಣ, ಮತ್ತು ನಮ್ಮ ಕೃತಿಯಲ್ಲಿ ತರೋದು ಪ್ರಯತ್ನವನ್ನು ಮಾಡೋಣ. महाराज प्रवचनाದಲ್ಲಿ ನಿನ್ನೆ ಮನೆ ಪ್ರವಚನದಲ್ಲಿ थोडं वाचावे पण ते कृतीत आणण्याचा प्रयत्न करा. कृतीत आणावे, ಥೋಡೋ ವಾಚಾವ, ಸ್ವಲ್ಪ ಓದಬೇಕು, ಆದರೆ ಅದನ್ನು ಓದಿದ್ದನ್ನು ಕೃತಿಯಲ್ಲಿ ತರಬೇಕು. ಕೃತಿಯಲ್ಲಿ ತರಲಿಲ್ಲ ಅಂದರೆ ಬಾಹ್ಯವಾಗಿ ಶಾಬ್ದಿಕ ಜ್ಞಾನ ಏನೂ ಉಪಯೋಗಕ್ಕೆ ಬರೋದಿಲ್ಲ. ಎಲ್ಲ ಸಂತರು ಹೇಳೋದು ಒಂದೇ ಮಾತು, ಆ ಶಾಬ್ದಿಕ ಜ್ಞಾನ ತೊಗೊಂಡು ಏನು ಮಾಡಬೇಕು, ಎಲ್ಲಿವರೆಗೂ ಇಟ್ ಈಸ್ ನಾಟ್ ರಿಫ್ಲೆಕ್ಟೆಡ್ ಇನ್ ಅವರ್ ಆ್ಯಕ್ಷನ್ಸ್ ಕಾಯ ವಾಚ ಮನಸ್ಸ, ಆಲ್ ದ 3 kinds ಆಫ್ ಆ್ಯಕ್ಷನ್ಸ್, ಕಾಯಿಕ ಆ್ಯಕ್ಷನ್, ವಾಚಿಕ ಆ್ಯಕ್ಷನ್, ಮಾನಸಿಕ ಆ್ಯಕ್ಷನ್. ಬಿಕಾಸ್ ಎವ್ರಿ ಮೂಮೆಂಟ್ ನಾವು ಕರ್ಮ ಮಾಡ್ತಿರ್ತೀವಿ. ನಾನೇನು ಕರ್ಮ ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತೀನಿ ಅನ್ನೋಕ್ಕೆ ಸಾಧ್ಯತೆಯೇ ಇಲ್ಲ. ಸಾಯೋ ತನಕ ಲಾಸ್ಟ್ ಕ್ಷಣದ ತನಕ ನಾವು ಕರ್ಮ ಮಾಡ್ತಿರ್ತೀವಿ. ಮಾನಸಿಕವಾಗಿ ಯೋಚನೆ ಮಾಡ್ತಿರ್ತೀವಿ, ಅಯ್ಯೋ ನಾನು ಆ ಜೀವನದಲ್ಲಿ ಇದನ್ನು ಮಾಡಲೇ ಇಲ್ವಲ್ಲಪ್ಪ, ಅದನ್ನು ಮಾಡಲೇ ಇಲ್ವಲ್ಲಪ್ಪ, ಇದು ಬೇಕಾಗಿತ್ತಪ್ಪ. ಏನದು ಮಾನಸಿಕ ಕರ್ಮ. ವಾಚಿಕ ಕರ್ಮ, ಬಾಯಿಂದ ಮಾತಾಡ್ತೀವಿ, ಎಲ್ಲ ಕರ್ಮ ಮಾಡ್ತೀವಿ ನಾವು ಬಾಯಿಂದ. ಅವ್ರ ಬಗ್ಗೆ ಹೇಳ್ತೀವಿ, ಇವ್ರ ಬಗ್ಗೆ ಹೇಳ್ತೀವಿ, ನಾವು ಓದಿದ್ದು ಹೇಳ್ತೀವಿ, ಒಳ್ಳೇದಿರಲಿ ಕೆಟ್ಟದಿರಲಿ ಏನು ಬೇಕಾದರೂ ಮಾತಾಡಿ, ಎಲ್ಲ ವಾಚಿಕ ಕರ್ಮ. ಕಾಯಿಕ, ಎಲ್ಲೋ ಹೋಗ್ತೀವಿ, ಎಲ್ಲೋ ಬರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಅದೋ ಟ್ರಿಪ್ಪಿಗೆ ಹೋಗ್ತೀವಿ, ಅವೆಲ್ಲವೂ ಕಾಯಿಕ ಕರ್ಮ. ಸೊ ಮನುಷ್ಯ ಯಾವ ಕರ್ಮ ಮಾಡಿದ್ರೆ ನಾನು ಕರ್ಮನೇ ಮಾಡೋದಿಲ್ಲ ಅಂತ ಅದು ಸಾಧ್ಯತೆಯೇ ಇಲ್ಲ. ಅದಕ್ಕೆ ನಿಷ್ಕಾಮ ಕರ್ಮ ಅಂತಲೂ ನಾನೇ ಡಿಕ್ಲೇರ್ ಮಾಡ್ಕೊಳ್ಳೋದಿಲ್ಲ. ಅದು ನಿಷ್ಕಾಮ ಕರ್ಮ ಯಾವಾಗತ್ತೆ, ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದ ಕರ್ಮಗಳು ನಿಷ್ಕಾಮ ಕರ್ಮಕ್ಕೆ ಸೇರುತ್ತೆ. ಎಲ್ಲ ಫಲ ಇಟ್ಕೊಂಡು ಅಲ್ಲಿ ಹೋದಾಗ ನನಗೆ ಅವ್ರು ಮೆಚ್ಚಬೇಕು, ಇಲ್ಲಿ ಹೋದಾಗ ನನಗೆ ಇವ್ರು ಮೆಚ್ಚಬೇಕು, ನಾನು ಅಟೆಂಡೆನ್ಸ್ ಹಾಕಬೇಕು ಅಂತ ಎಲ್ಲ ಒಂದು ಬಾಹ್ಯ ದೃಷ್ಟಿಯಿಂದ ಪ್ಲಾನಿಂಗ್ ಮಾಡಿಕೊಂಡು ಲಾಜಿಕಲ್ ಮೈಂಡ್ ತೊಗೊಂಡು ಹೋದಾಗ ಅದು ನಿಷ್ಕಾಮ ಕರ್ಮ ಆಗಲ್ಲ, ಸ್ವಾರ್ಥದಿಂದ ಮಾಡಿದ್ದ ಕರ್ಮ ಆಗತ್ತೆ. ಅದಕ್ಕೆ ಆವಾಗ ನಿಜವಾಗಿಯೂ
ದೇವಭಕ್ತಪಣ್ ಐಕ್ಯ ನಿಜ ಜ್ಯೋತಿ ಭಕ್ತಿ ಜ್ಞಾನ ಎಲ್ಲ ಸಾಧಕದ ಗುರು ಮತ್ತು ಡಿಸೈಪಲ್ ಶಿಷ್ಯ ಎಲ್ಲ ಒಂದಾಗಿ ಎಲ್ಲ ಡಿಸಾಲ್ವ್ ಆಗಬೇಕು. ಆವಾಗ ಚಿದಂಬರಿ ಲೀನ ದಾಸ ನಿಜ ಶಾಂತಿ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ಅಭಂಗವನ್ನು ಸ್ವಾಮಿ ಚರಣಕ್ಕೆ, ರಾಜಾರಾಮ್ ಮಹಾರಾಜರ ಚರಣಕ್ಕೆ ಅರ್ಪಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಜೈ ಚಿದಂಬರ.